ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 1919ರ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು ಅಥವಾ ಭಾರತ ಸರ್ಕಾರ ಕಾಯ್ದೆ 1919, ಈ ಒಂದು ಕಾಯ್ದೆಯ ಬಗ್ಗೆ UPSC ಎಕ್ಸಾಮಿಂದ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ವರೆಗೂ ಎಲ್ಲ ಪರೀಕ್ಷೆಗಳಿಗೂ ಸಹಾಯ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈ ಮಾಂಟೆಗೋ ಅಂದರೆ ಯಾರು, ಈ ಚೆಲ್ಮ್ಸ್ಫರ್ಡ್ ಅಂದರೆ ಯಾರು, ಈ ಕಾಯ್ದೆ ಜಾರಿಗೆ ಬರೋಕ್ಕೆ ಏನೇನು ಕಾರಣಗಳು, ಈ ಕಾಯ್ದೆಯ ಮುಖ್ಯ ಅಂಶಗಳು ಏನೇನು, ಈ ಕಾಯ್ದೆಯ ನ್ಯೂನತೆಗಳೇನೇನು, ಹೀಗೆ ಎಲ್ಲ ಆಯಾಮಗಳಿಂದ ಈ ಟಾಪಿಕ್ನ ನೋಡ್ತಾ ಹೋಗೋಣ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ ಲೆಟ್ಸ್ ಬಿಗಿನ್. ಸ್ನೇಹಿತರೆ, ಈ ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಬ್ರಿಟಿಷರ ಎಲ್ಲ ಕಾಯ್ದೆಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರೆಗ್ಯುಲೇಟಿಂಗ್ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ, ಚಾರ್ಟರ್ ಕಾಯ್ದೆಗಳು, ಹಾಗೆ 1858ರ ಭಾರತ ಸರ್ಕಾರ ಕಾಯ್ದೆ, ಹಾಗೆ 1861ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, 1892ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, ಹಾಗೆ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳು, ಹೀಗೆ ಎಲ್ಲ ರೀತಿಯ ಕಾಯ್ದೆಗಳನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಸಕ್ತಿ ಇರೋರು ನೋಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು 1919 ಇದರ ಬಗ್ಗೆ ನೋಡೋಣ ಬನ್ನಿ. ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು 1919 ನೋಡಿ. 1919ರ ಭಾರತ ಸರ್ಕಾರ ಕಾಯ್ದೆಯನ್ನು ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳೆಂದು ಕರೆಯಲಾಗಿದೆ. ಓಕೆ, ಯಾಕಂದರೆ 1919ರ ಭಾರತ ಸರ್ಕಾರ ಕಾಯ್ದೆಯನ್ನು ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು ಅಂತ ಕರಿತೀವಿ ಅಂದರೆ, ಮಾಂಟೆಗೋ ಆಗಿನ ಭಾರತ ರಾಜ್ಯ ಕಾರ್ಯದರ್ಶಿ ಮತ್ತು ಚೆಲ್ಮ್ಸ್ಫರ್ಡ್ ಭಾರತದ ವೈಸ್ರಾಯ್ ಆಗಿದ್ದು, ಅವರ ಹೆಸರಿನಲ್ಲಿ ಈ ಕಾಯ್ದೆ ಪಾಸಾದ್ದರಿಂದ ಅದಕ್ಕೆ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳೆಂದು ಹೆಸರಾಯಿತು. ನೋಡಿ, ಈ ಎಡ್ವಿನ್ ಮಾಂಟೆಗೋ ಅವರು ಆಗಿನ ಸಮಯದಲ್ಲಿ ಭಾರತ ರಾಜ್ಯ ಕಾರ್ಯದರ್ಶಿ ಆಗಿದ್ದರು. ಹಾಗೆಯೇ ಲಾರ್ಡ್ ಚೆಲ್ಮ್ಸ್ಫರ್ಡ್ ಅವರು ಭಾರತದ ವೈಸ್ರಾಯ್ ಆಗಿದ್ದರು. ಓಕೆ, ಇವರಿಬ್ಬರು ಸೇರಿಕೊಂಡು ಭಾರತಕ್ಕೆ ಕಾಯ್ದೆ ಮೂಲಕ ಕೆಲವೊಂದು ರಾಜಕೀಯ ಸುಧಾರಣೆಗಳನ್ನು ತಂದರು. ಇದೇ ಕಾರಣಕ್ಕೆ ಇವರಿಬ್ಬರನ್ನು ಸೇರಿಸಿ 1919ರ ಭಾರತ ಸರ್ಕಾರ ಕಾಯ್ದೆಯನ್ನು ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು ಅಂತ ಹೆಸರಿಟ್ರು. ಓಕೆ, ಮುಂದೆ ನೋಡೋಣ. ಈಗ ಈ 1919ರ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು ಜಾರಿಗೆ ಬರೋಕೆ ಪ್ರಮುಖವಾದಂತಹ ಕಾರಣಗಳು ಏನೇನು ಅಂತ ನೋಡ್ತಾ ಹೋಗೋಣ. ಮೊದಲನೇ ಕಾರಣ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳು ವಿಫಲ. ಇದನ್ನು ಹಿಂದಿನ ವಿಡಿಯೋದಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1909ರಲ್ಲಿ ಬ್ರಿಟಿಷ್ ಸರ್ಕಾರ ಮಾರ್ಲೆ ಮಿಂಟೋ ಸುಧಾರಣೆಗಳನ್ನು ಜಾರಿಗೆ ತಂದಿತ್ತು. ಆದರೆ ಏನಾಯಿತು ಅಂದರೆ, ಈ ಕಾಯ್ದೆ ಭಾರತೀಯರಿಗೆ ನಿಜವಾದ ಅಧಿಕಾರ ಕೊಡಲಿಲ್ಲ. ಎಲ್ಲ ಅಧಿಕಾರಗಳು ಬ್ರಿಟಿಷರ ಕೈಯಲ್ಲೇ ಇತ್ತು. ಇದರಿಂದ ಭಾರತೀಯರಿಗೆ ಅಸಮಾಧಾನ ಆಯಿತು. ಅದಕ್ಕೆ ಅಂತಲೇ ಹೊಸದಾಗಿ ಒಂದು ದೊಡ್ಡ ಮಟ್ಟದ ಸುಧಾರಣೆ ತರಬೇಕು ಅನ್ನೋ ಒತ್ತಡ ಬಂತು. ಓಕೆ, ಎರಡನೇ ಕಾರಣ 1914ರಿಂದ 1918ರವರೆಗೆ ನಡೆದಂತಹ ಮೊದಲ ಮಹಾಯುದ್ಧ. ನೋಡಿ, ಈ ಯುದ್ಧದಲ್ಲಿ ಬ್ರಿಟಿಷರು ಭಾರತೀಯರಿಗೆ ನಿಮಗೆ ಸಹಾಯ ಮಾಡ್ತೀವಿ, ರಾಜಕೀಯ ಹಕ್ಕುಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಭಾರತೀಯ ಸೈನಿಕರನ್ನು ಈ ಯುದ್ಧದಲ್ಲಿ ಬಳಸ್ಕೊಂಡ್ರು. ಈ ಯುದ್ಧ ಮುಗಿದ ಮೇಲೆ ಭಾರತೀಯರು ರಾಜಕೀಯ ಹಕ್ಕುಗಳಿಗೋಸ್ಕರ ಬ್ರಿಟಿಷರ ಮೇಲೆ ಒತ್ತಡ ಹಾಕಿದ್ರು. ಈ ಒತ್ತಡದಿಂದ ಬ್ರಿಟಿಷ್ ಸರ್ಕಾರ 1919ರ ಸುಧಾರಣೆಗಳನ್ನು ತರಲೇಬೇಕಾಯಿತು. ಓಕೆ, ಮೂರನೇ ಕಾರಣ ಕ್ರಾಂತಿಕಾರಿ ಅಪರಾಧ ಕಾಯ್ದೆ. ಅಂದರೆ ನೋಡಿ, ಈ ಬ್ರಿಟಿಷ್ ಸರ್ಕಾರಕ್ಕೆ ಕ್ರಾಂತಿಕಾರಿಗಳು ಮಾಡ್ತಾ ಇದ್ದಂತಹ ಚಟುವಟಿಕೆಗಳು ತುಂಬ ಭಯ ತಂದಿದ್ವು. ಇದನ್ನು ತಡೆಗಟ್ಟೋಕೆ ಅಂತಲೇ ಬ್ರಿಟಿಷರು ಕ್ರಾಂತಿಕಾರಿ ಅಪರಾಧ ಕಾಯ್ದೆ ತಂದಿದ್ರು. ಇದರಿಂದ ಭಾರತೀಯರ ಮೇಲೆ ಅನ್ಯಾಯ ಆಗ್ತಾ ಇತ್ತು. ಅವರ ಮೇಲೆ ಬ್ರಿಟಿಷರು ದಬ್ಬಾಳಿಕೆ ಮಾಡ್ತಾ ಇದ್ರು. ಇದರಿಂದ ಭಾರತೀಯರಲ್ಲಿ ಅಸಮಾಧಾನ ಜಾಸ್ತಿ ಆಯಿತು. ಇದನ್ನು ಸ್ವಲ್ಪ ಕಡಿಮೆ ಮಾಡೋಣ ಅಂತ ಬ್ರಿಟಿಷರು 1919ರ ಈ ಸುಧಾರಣೆಗಳನ್ನು ತಂದರು. ಓಕೆ, ನಾಲ್ಕನೇ ಕಾರಣ ರೌಲತ್ ಕಾಯ್ದೆ 1919. ನೋಡಿ, 1919ರಲ್ಲಿ ಬ್ರಿಟಿಷ್ ಸರ್ಕಾರ ರೌಲತ್ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ರೌಲತ್ ಕಾಯ್ದೆ ಪ್ರಕಾರ ವಿಚಾರಣೆ ಇಲ್ಲದೆ ಭಾರತೀಯರನ್ನು ಬಂಧನ ಮಾಡ್ಬೋದಿತ್ತು, ನ್ಯಾಯಾಲಯಕ್ಕೆ ಹಾಜರಿಪಡಿಸ್ದಂಗೆ ಶಿಕ್ಷೆ ನೀಡ್ಬೋದಿತ್ತು. ಇದರಿಂದ ಭಾರತೀಯರು ಕೆಂಡಾಮಂಡಲವಾದರು.
ದೇಶಾದ್ಯಂತ ವಿರೋಧ ಜಾಸ್ತಿ ಆಯಿತು. ಈ ಎಲ್ಲ ಕಾರಣಗಳಿಂದ ಬ್ರಿಟಿಷ್ ಸರ್ಕಾರ ಭಾರತೀಯರನ್ನು ಶಾಂತಗೊಳಿಸೋಕೆ 1919ರಲ್ಲಿ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳನ್ನು ಜಾರಿಗೆ ತರಬೇಕಾಯಿತು. ಓಕೆ, ಅರ್ಥ ಆಗಿದೆ ಅನ್ಕೊತೀನಿ. ಮುಂದೆ ನೋಡೋಣ. ಭಾರತ ರಾಜ್ಯ ಕಾರ್ಯದರ್ಶಿ ಆಗಿದ್ದ ಮಾಂಟೆಗೋ ಅವರು ಆಗಸ್ಟ್ 20, 1917ರಂದು ಬ್ರಿಟನ್ ಪಾರ್ಲಿಮೆಂಟ್ನ ಹೌಸ್ ಆಫ್ ಕಾಮನ್ಸ್ ಸಭೆಯಲ್ಲಿ ಪ್ರಸಿದ್ಧವಾದ ಮಾಂಟೆಗೋ ಘೋಷಣೆಯನ್ನು ಹೊರಡಿಸಿದನು. ಅಂದರೆ ಭಾರತ ರಾಜ್ಯ ಕಾರ್ಯದರ್ಶಿ ಆಗಿದ್ದಂತಹ ಎಡ್ವಿನ್ ಮಾಂಟೆಗೋ ಅವರು 1917ರ ಆಗಸ್ಟ್ 20ರಂದು ಬ್ರಿಟನ್ ಪಾರ್ಲಿಮೆಂಟ್ನ ಹೌಸ್ ಆಫ್ ಕಾಮನ್ಸ್ ಸಭೆಯಲ್ಲಿ ಒಂದು ಮಹತ್ವವಾದಂತಹ ಘೋಷಣೆಯನ್ನು ಹೊರಡಿಸ್ತಾನೆ. ಅದೇನು ಘೋಷಣೆ ಮುಂದೆ ನೋಡೋಣ. 1917ರ ನವೆಂಬರ್ನಲ್ಲಿ ಮಾಂಟೆಗೋ ಭಾರತದಲ್ಲಿ ಸಂಚರಿಸಿ ಜನಾಭಿಪ್ರಾಯ ಸಂಗ್ರಹಿಸಿದನು. ಓಕೆ, ಮಾಂಟೆಗೋ ಘೋಷಣೆ ಮಾಡಿದ್ಮೇಲೆ ಸುಮ್ಮನೆ ಕೂತಿರಲಿಲ್ಲ. 1917ರ ನವೆಂಬರ್ನಲ್ಲಿ ಭಾರತಾದ್ಯಂತ ಸಂಚಾರ ಮಾಡಿ ಬ್ರಿಟಿಷರಿಂದ ಜನರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಓಕೆ, ಭಾರತದ ಆಗಿನ ವೈಸ್ರಾಯ್ ಚೆಲ್ಮ್ಸ್ಫರ್ಡ್ರೊಂದಿಗೆ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಂದು ಜಂಟಿ ವರದಿಯನ್ನು ಪ್ರಕಟಿಸಿದರು. ಅಂದರೆ ಇವರಿಬ್ಬರು ಸೇರಿಕೊಂಡು, ಅಂದರೆ ಮಾಂಟೆಗೋ ಮತ್ತು ಚೆಲ್ಮ್ಸ್ಫರ್ಡ್ ಅವರು ಇಬ್ಬರು ಸೇರಿ ಪ್ರಕಟಿಸಿದಂತಹ ಜಂಟಿ ವರದಿಯೇ 1919ರ ಕಾಯ್ದೆಗೆ ಆಧಾರ ಆಯಿತು. ಓಕೆ, 1918ರ ಜೂನ್ನಲ್ಲಿ ಆ ಜಂಟಿ ವರದಿಯನ್ನು ಬ್ರಿಟನ್ ಪಾರ್ಲಿಮೆಂಟ್ನ ಅಂಗೀಕಾರಕ್ಕೆ ಇಡಲಾಯಿತು. ಓಕೆ, ಪಾರ್ಲಿಮೆಂಟ್ನ ಅಂಗೀಕಾರದೊಂದಿಗೆ ಡಿಸೆಂಬರ್ 18, 1919ರಂದು ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳಾಗಿ ಹೊರಬಂದವು. ಓಕೆ, ಈ ಕಾಯ್ದೆ 1919ರಿಂದ 1935ರವರೆಗೆ ಜಾರಿಯಲ್ಲಿ ಇದ್ದವು. 1935ರ ನಂತರ ಭಾರತ ಸರ್ಕಾರ ಕಾಯ್ದೆ 1935 ಜಾರಿಗೆ ಬಂತು. ಓಕೆ, ಮುಂದೆ ನೋಡೋಣ. ನೋಡಿ, 1919ರ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳ ಮುಖ್ಯ ಅಂಶಗಳನ್ನು ನೋಡೋಣ. ಓಕೆ, ಈ ಕಾಯ್ದೆಯ ಪ್ರಸ್ತಾವನೆ ಏನಾಗಿತ್ತು ಅಂತ ನೋಡೋಣ. ಈ ಕಾಯ್ದೆ ಮುಖಾಂತರ ಗೃಹ ಸರ್ಕಾರದಲ್ಲಿ ಏನೇನು ಬದಲಾವಣೆಗಳು ತಂದರು, ಕೇಂದ್ರ ಸರ್ಕಾರದಲ್ಲಿ ಆದಂತಹ ಬದಲಾವಣೆಗಳೇನೇನು, ಪ್ರಾಂತ್ಯ ಸರ್ಕಾರಗಳಿಗೆ ಸಂಬಂಧಿಸಿದಂತಹ ಅಂಶಗಳೇನೇನು, ಲೋಕಸೇವಾ ಆಯೋಗ ನೇಮಕ, ಸಲಹಾ ಆಯೋಗ ನೇಮಕದ ಬಗ್ಗೆ ನೋಡೋಣ. ಹಾಗೆ ಅಂತಿಮವಾಗಿ ಈ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳ ನ್ಯೂನತೆಗಳು ಏನೇನು, ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ರಿಫಾರ್ಮ್ಸ್, ಇದರ ಬಗ್ಗೆ ನೋಡೋಣ. ಓಕೆ, ಬನ್ನಿ. ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಯ ಪ್ರಸ್ತಾವನೆ ಏನಿತ್ತು ಅಂತ ನೋಡೋಣ. ಯಾಕಂದರೆ ಈ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಕಾಯ್ದೆಯ ಪ್ರಸ್ತಾವನೆ ಏನು ಅಂತ ನೋಡಿದ್ರೆ ನಮಗೆ ಈ ಕಾಯ್ದೆಯ ಉದ್ದೇಶ ಏನಿತ್ತು ಅಂತ ಗೊತ್ತಾಗುತ್ತೆ. ಓಕೆ, 1919ರ ಕಾಯ್ದೆಯ ಪ್ರಸ್ತಾವನೆಯು ಪ್ರಖ್ಯಾತವಾದ ಮಾಂಟೆಗೋ ಘೋಷಣೆಯನ್ನು ಒಳಗೊಂಡಿತ್ತು. ನಾನು ಸ್ಟಾರ್ಟಿಂಗಲ್ಲೇ ನೋಡಿದ್ವಿ ಮಾಂಟೆಗೋ ಘೋಷಣೆ ಅಂತ. ಹಾಗಾದರೆ ಮಾಂಟೆಗೋ ಏನು ಘೋಷಣೆ ಹೊರಡಿಸ್ತಾ ಅಂತ ನೋಡೋದಾದರೆ, ಆಡಳಿತದ ಪ್ರತಿಯೊಂದು ಶಾಖೆಯಲ್ಲೂ ಭಾರತೀಯರನ್ನು ಅಧಿಕ ಸಂಖ್ಯೆಯಲ್ಲಿ ನೇಮಿಸಿಕೊಳ್ಳುವುದು ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ಅಖಂಡ ಭಾಗವಾಗಿ ಭಾರತದಲ್ಲಿ ಜವಾಬ್ದಾರಿ ಸರ್ಕಾರವನ್ನು ಹಂತ ಹಂತವಾಗಿ ಸ್ಥಾಪಿಸುವ ಉದ್ದೇಶದಿಂದ ಕ್ರಮೇಣ ಸ್ವಯಂ ಆಡಳಿತವುಳ್ಳ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸುವುದಾಗಿದೆ. ಅಂದರೆ ನೋಡಿ, ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಈ ಪ್ರಸ್ತಾವನೆಯ ಅರ್ಥ ಏನಂದರೆ, ಆಡಳಿತದಲ್ಲಿ ಭಾರತೀಯರ ಸಂಖ್ಯೆಯನ್ನು ಹೆಚ್ಚಿಸಬೇಕು, ಸರ್ಕಾರದ ಎಲ್ಲ ವಿಭಾಗಗಳಲ್ಲೂ ಅತಿ ಹೆಚ್ಚು ಭಾರತೀಯರನ್ನು ನೇಮಕ ಮಾಡ್ಕೋಬೇಕು. ಅಂದರೆ ಬ್ರಿಟಿಷ್ ಅಧಿಕಾರಿಗಳ ಬದಲು ಭಾರತೀಯರಿಗೂ ಅವಕಾಶ ಕೊಡಬೇಕು, ಭಾರತದಲ್ಲಿ ಜವಾಬ್ದಾರಿಯಾದಂತಹ ಸರ್ಕಾರನ ಸ್ಥಾಪನೆ ಮಾಡಬೇಕು, ಹಂತ ಹಂತವಾಗಿ ಸ್ವ ಆಡಳಿತ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸಬೇಕು. ಓಕೆ, ಇನ್ನೊಂದು ಮುಖ್ಯ ವಿಷಯ ಏನಂದರೆ, ಭಾರತ ಬ್ರಿಟಿಷ್ ಸಾಮ್ರಾಜ್ಯದ ಅಖಂಡ ಭಾಗವಾಗಿಯೇ ಇರುತ್ತೆ. ಹೀಗೆ ಹಲವಾರು ಅಂಶಗಳು ಈ ಕಾಯ್ದೆಯ ಪ್ರಸ್ತಾವನೆಯಲ್ಲಿ ಉಲ್ಲೇಖ ಆಗಿತ್ತು. ಈ ಪ್ರಸ್ತಾವನೆಯನ್ನು ಮಾಂಟೆಗೋ ಘೋಷಣೆ ಅಂತ ಹೆಸರುವಾಸಿಯಾಗಿದೆ. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊತೀನಿ. ಮುಂದೆ ನೋಡೋಣ. ಈಗ ಈ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಕಾಯ್ದೆಯ ಮೂಲಕ ಗೃಹ ಸರ್ಕಾರದಲ್ಲಿ ಏನೇನು ಬದಲಾವಣೆಗಳು ಆದವು ಅಂತ ನೋಡೋದಾದರೆ, ಭಾರತ ರಾಜ್ಯ ಕಾರ್ಯದರ್ಶಿಯ ವೇತನವನ್ನು ಇನ್ನು ಮುಂದೆ ಬ್ರಿಟಿಷ್ ಖಜಾನೆಯಿಂದ ಕೊಡುವುದು. ಅಂದರೆ ಭಾರತ ರಾಜ್ಯ ಕಾರ್ಯದರ್ಶಿಯ ವೇತನವನ್ನು ಮೊದಲು ಭಾರತದ ಖಜಾನೆಯಿಂದನೇ ಕೊಡ್ತಾ ಇದ್ರು. ಆದರೆ 1919ರ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಕಾಯ್ದೆ ಜಾರಿಗೆ ಬಂದ ನಂತರ ಭಾರತ ರಾಜ್ಯ ಕಾರ್ಯದರ್ಶಿಯ ಸಂಬಳವನ್ನು ಬ್ರಿಟಿಷ್ ಖಜಾನೆಯಿಂದನೇ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ರು. ಅಂದರೆ ಭಾರತದ ಮೇಲೆ ಸ್ವಲ್ಪ ಹಣದ ಹೊರೆ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಓಕೆ,
ಭಾರತೀಯರ ಯೋಗಕ್ಷೇಮಗಳನ್ನು ನೋಡಿಕೊಳ್ಳಲು ಲಂಡನ್ನಲ್ಲಿ ಒಬ್ಬ ಭಾರತೀಯ ಹೈ ಕಮಿಷನರ್ನನ್ನು ನೇಮಿಸುವುದು. ಈತನು ಇಂಗ್ಲೆಂಡಿನಲ್ಲಿರುವ ಭಾರತ ವಿದ್ಯಾರ್ಥಿಗಳ ರಕ್ಷಣೆ, ಭಾರತಕ್ಕೆ ವ್ಯಾಪಾರ ಮಾಹಿತಿ ಕೊಡುವುದು ಇತ್ಯಾದಿ ಕಾರ್ಯಗಳನ್ನು ನಿರ್ವಹಿಸಬೇಕಿತ್ತು. ಅಂದರೆ ಲಂಡನ್ನಲ್ಲಿ ಇದ್ದಂತಹ ಭಾರತೀಯರನ್ನ ನೋಡ್ಕೊಳ್ಳೋಕೆ ಅಂತಾನೆ ಲಂಡನ್ನಲ್ಲಿ ಒಬ್ಬ ಭಾರತೀಯ ಹೈ ಕಮಿಷನರ್ನನ್ನು ನೇಮಿಸಿದ್ರು. ಈತನ ಕೆಲಸಗಳು ಏನೇನಿತ್ತು ಅಂದರೆ ಇಂಗ್ಲೆಂಡ್ನಲ್ಲಿ ಓದ್ತಾ ಇರೋ ಭಾರತೀಯ ವಿದ್ಯಾರ್ಥಿಗಳ ರಕ್ಷಣೆ ಮಾಡಬೇಕು, ಭಾರತಕ್ಕೆ ಬೇಕಾದಂತಹ ವ್ಯಾಪಾರ ಮಾಹಿತಿಯನ್ನು ನೀಡಬೇಕು. ಓಕೆ, ಒಟ್ಟಿನಲ್ಲಿ ಇಂಗ್ಲೆಂಡ್ನಲ್ಲಿ ಭಾರತದ ಹಿತಾಸಕ್ತಿಯನ್ನು ಕಾಯಬೇಕು. ಇದು ಭಾರತೀಯರ ಪರವಾಗಿ ಮೊದಲ ಬಾರಿಗೆ ನೇಮಕ ಮಾಡಿದಂತಹ ಅಧಿಕೃತ ಪ್ರತಿನಿಧಿ ಅಂತಲೇ ಹೇಳ್ಬೋದು. ಇಂಪಾರ್ಟೆಂಟ್. ಓಕೆ, ಭಾರತದ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಅಥವಾ ಇಂಡಿಯನ್ ಕೌನ್ಸಿಲ್ ಸದಸ್ಯರ ಸಂಖ್ಯೆಯನ್ನು 8ರಿಂದ 12ಕ್ಕೆ ಹೆಚ್ಚಿಸಿತು. ಹಾಗೆ ಅವರ ಕಾಲಾವಧಿ 5 ವರ್ಷಗಳು. ಈ ಕೌನ್ಸಿಲ್ನಲ್ಲಿ 3 ಮಂದಿ ಭಾರತೀಯರು ಇರಬೇಕಿತ್ತು. ಸ್ನೇಹಿತರೆ ನೋಡಿ, ಈ 1858ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಭಾರತ ರಾಜ್ಯ ಕಾರ್ಯದರ್ಶಿಗೆ ಸಲಹೆ ನೀಡೋಕೆ ಅಂತಲೇ ಇಂಡಿಯನ್ ಕೌನ್ಸಿಲ್ ನೇಮಕ ಆಗಿತ್ತು. ಓಕೆ, ಅದೇ ಈ ಮಾಂಟೆಗೋನ್ ಚೆಲ್ಸ್ಫರ್ಡ್ ಸುಧಾರಣೆಗಳ ಮುಖಾಂತರ ಭಾರತ ರಾಜ್ಯ ಕಾರ್ಯದರ್ಶಿಗೆ ಸಹಾಯ ಮಾಡೋ ಇಂಡಿಯನ್ ಕೌನ್ಸಿಲ್ ಸದಸ್ಯರ ಸಂಖ್ಯೆಯನ್ನು 8ರಿಂದ 12ಕ್ಕೆ ಏರಿಕೆ ಮಾಡಿದ್ರು. ಇಂಪಾರ್ಟೆಂಟ್. ಹಾಗೆ ಈ ಸದಸ್ಯರ ಕಾಲಾವಧಿ 5 ವರ್ಷಗಳಾಗಿತ್ತು. ಈ ಇಂಡಿಯನ್ ಕೌನ್ಸಿಲ್ನಲ್ಲಿ ಕನಿಷ್ಠ ಅಂದ್ರೂ 3 ಮಂದಿ ಭಾರತೀಯರು ಕಡ್ಡಾಯವಾಗಿ ಇರಲೇಬೇಕಿತ್ತು. ಓಕೆ, ಇಷ್ಟು ಕೂಡ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಕಾಯ್ದೆಯ ಮುಖಾಂತರ ಗೃಹ ಸರ್ಕಾರದಲ್ಲಿ ಆದಂತಹ ಬದಲಾವಣೆಗಳು. ಓಕೆ, ಮುಂದೆ ನೋಡೋಣ. ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಅಂಶಗಳು. ಓಕೆ, ಕೇಂದ್ರ ಸರ್ಕಾರದಲ್ಲಿ ಆದಂತಹ ಬದಲಾವಣೆಗಳು ಏನೇನು ಅಂತ ನೋಡೋದಾದರೆ 1919ರ ಈ ಕಾಯ್ದೆಯು ಇಂಪೀರಿಯಲ್ ಲೆಜಿಸ್ಲೇಟಿವ್ ಅನ್ನು ರದ್ದುಪಡಿಸಿ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು, ವೆರಿ ಇಂಪಾರ್ಟೆಂಟ್, ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಮತ್ತು ಪ್ರತ್ಯಕ್ಷ ಚುನಾವಣೆಯನ್ನು, ಡೈರೆಕ್ಟ್ ಎಲೆಕ್ಷನ್ನನ್ನು ಜಾರಿಗೆ ತಂದಿತು. ಅಂದರೆ ನೋಡಿ, ಅರ್ಥ ಆಗೋ ರೀತಿ ಹೇಳ್ತೀನಿ. 1919ರ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಕಾಯ್ದೆಯು ಇಂಪೀರಿಯಲ್ ಲೆಜಿಸ್ಲೇಟಿವ್ ಅನ್ನು ರದ್ದುಪಡಿಸಿತು. ಈ ಇಂಪೀರಿಯಲ್ ಲೆಜಿಸ್ಲೇಟಿವ್ ಅಂದರೆ ಬ್ರಿಟಿಷರ ಕಾಲದಲ್ಲಿ ಭಾರತಕ್ಕೆ ಕಾನೂನು ಮಾಡ್ತಾ ಇದ್ದಂತಹ ಕೇಂದ್ರ ಶಾಸನ ಸಭೆಯನ್ನೇ ಇಂಪೀರಿಯಲ್ ಲೆಜಿಸ್ಲೇಟಿವ್ ಅಂತ ಹೇಳ್ತಾರೆ. ಸೊ 1919ರ ಈ ಕಾಯ್ದೆ ಇಂಪೀರಿಯಲ್ ಲೆಜಿಸ್ಲೇಟಿವ್ ಅನ್ನು ರದ್ದುಪಡಿಸಿ ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಜೊತೆಗೆ ಈ ಕಾಯ್ದೆ ಮುಖಾಂತರ ಪ್ರತ್ಯಕ್ಷ ಚುನಾವಣಾ ಪದ್ಧತಿ ಕೂಡ ಜಾರಿಗೆ ತಂದರು. ಓಕೆ, ದ್ವಿಸದನ ಶಾಸಕಾಂಗ ಯಾವ್ಯಾವು ಅಂತ ನೋಡೋದಾದರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್, ಇದನ್ನು ಮೇಲ್ಮನೆ ಅಂತಲೂ ಕೂಡ ಕರೀತಾರೆ. ಇದರ ಒಟ್ಟು ಸಂಖ್ಯಾಬಲ 60 ಸದಸ್ಯರು ಇದ್ರು. ಈ ಸದಸ್ಯರ ಕಾಲಾವಧಿ 5 ವರ್ಷಗಳಾಗಿತ್ತು. ಓಕೆ, ಈ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅನ್ನೋದನ್ನು ಇವತ್ತಿನ ರಾಜ್ಯಸಭೆಗೆ ಹೋಲಿಕೆ ಮಾಡ್ಬೋದು. ಓಕೆ, ಮತ್ತೊಂದು ಸದನ ಯಾವುದು ಅಂತ ನೋಡೋದಾದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಇದನ್ನು ಕೆಳಮನೆ ಅಂತಲೂ ಕೂಡ ಕರೀತಾರೆ. ಇದರ ಒಟ್ಟು ಸಂಖ್ಯಾಬಲ 145 ಸದಸ್ಯರು ಇದ್ರು. ಈ ಸದಸ್ಯರ ಕಾಲಾವಧಿ 3 ವರ್ಷಗಳಾಗಿತ್ತು. ಓಕೆ, ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅನ್ನೋದನ್ನು ಇವತ್ತಿನ ಲೋಕಸಭೆಗೆ ಹೋಲಿಕೆ ಮಾಡ್ಬೋದು. ಓಕೆ, ನೆನ್ಪಿಟ್ಕೊಳ್ಳಿ. 1919ರ ಈ ಕಾಯ್ದೆ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಜಾರಿಗೆ ತಂದಿತು. ದ್ವಿಸದನ ಯಾವುದು ಅಂದರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ. ಓಕೆ, ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಈ 2 ಶಾಸನ ಸಭೆಗಳ ಅಧ್ಯಕ್ಷರನ್ನು ವೈಸ್ರಾಯ್ ನೇಮಿಸುತ್ತಿದ್ದನು. ಓಕೆ, ಶಾಸನ ಸಭೆಗಳ ಕಾಲಾವಧಿಯನ್ನು ಮೊಟಕುಗೊಳಿಸುವ ಇಲ್ಲವೇ ವಿಸ್ತರಿಸುವ ಅಧಿಕಾರ ವೈಸ್ರಾಯ್ಗೆ ಇದ್ದಿತ್ತು. ಅಂದರೆ ಈ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಅಧ್ಯಕ್ಷರನ್ನು ವೈಸ್ರಾಯ್ ಅವರೇ ನೇಮಿಸ್ತಿದ್ರು. ಅಷ್ಟೇ ಅಲ್ಲದೆ ಈ ಶಾಸನ ಸಭೆಗಳ ಕಾಲಾವಧಿಯನ್ನು ಕಡಿಮೆ ಮಾಡುವ ಅಥವಾ ಹೆಚ್ಚಿಸುವ ಅಧಿಕಾರ ಕೂಡ ವೈಸ್ರಾಯ್ದೇ ಆಗಿತ್ತು. ಅಂದರೆ ಚುನಾವಣೆ ಇದ್ರೂ ಕೂಡ ಕೊನೆ ಅಧಿಕಾರ ವೈಸ್ರಾಯ್ ಅವರ ಕೈಯಲ್ಲೇ ಇತ್ತು. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. 2 ಮನೆಗಳಿಗೆ ಚುನಾವಣೆ ನೇರವಾಗಿತ್ತು. ಆಸ್ತಿಯ ಅರ್ಹತೆಯ ಆಧಾರದ ಮೇಲೆ ಮತದಾನ ಹಕ್ಕು ನೀಡಿತು. ಆದ್ದರಿಂದ ಚುನಾವಣೆಯಲ್ಲಿ ಭಾಗವಹಿಸುವ ಹಕ್ಕು ದೇಶದ ಬಹುಭಾಗ ಜನರಿಗೆ ಸಿಕ್ಕಂತಾಗಲಿಲ್ಲ. ಅಂದರೆ ನೋಡಿ, ಕೇಂದ್ರ ಸರ್ಕಾರದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಜಾರಿಗೆ ತಂದಿದ್ರು, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ. ಓಕೆ, ಹೌದಲ್ವಾ? ಈ 2 ಮನೆಗಳ ಸದಸ್ಯರು ನೇರ ಚುನಾವಣೆಯಿಂದ ಅಂದರೆ ಡೈರೆಕ್ಟ್ ಎಲೆಕ್ಷನ್ನಿಂದ ಆಯ್ಕೆಯಾಗಿ ಬರ್ತಿದ್ರು.
ಅಂದರೆ ನೇರವಾಗಿ ಜನರಿಂದ ಆಯ್ಕೆಯಾಗಿ ಬರ್ತಿದ್ರು. ಆದರೆ ಒಂದು ಸಮಸ್ಯೆ ಏನಿತ್ತು ಅಂದರೆ ಆಸ್ತಿಯ ಅರ್ಹತೆ ಆಧಾರದ ಮೇಲೆ ಮತದಾನದ ಹಕ್ಕು ಕೊಟ್ಟರು. ಅಂದರೆ ಮನೆ, ಆಸ್ತಿ, ಜಮೀನು, ಹೆಚ್ಚೆಚ್ಚು ಆದಾಯ ಇರೋರಿಗೆ ಮಾತ್ರ ಈ ಮತದಾನದ ಹಕ್ಕನ್ನು ಕೊಟ್ಟಿದ್ರು. ಆದ್ದರಿಂದ ದೇಶದ ಬಹುಪಾಲು ಜನರಿಗೆ ಮತದಾನ ಮಾಡೋ ಹಕ್ಕೇ ಸಿಗಲಿಲ್ಲ. ಓಕೆ, ಬಡ್ಜೆಟನ್ನು ಮೊದಲು ಕೆಳಮನೆಯಲ್ಲೇ ಮಂಡಿಸಬೇಕಿತ್ತು. ಎರಡೂ ಸಭೆಗಳ ನಡುವೆ ಭಿನ್ನಾಭಿಪ್ರಾಯ ತಲೆದೂರಿದಲ್ಲಿ ವೈಸ್ರಾಯ್ ಜಂಟಿ ಅಧಿವೇಶನ ಕರೆದು ಒಟ್ಟಾಗಿ ಮತ ಚಲಾಯಿಸುವಂತೆ ಕೇಳಬಹುದಾಗಿತ್ತು. ಅಂದರೆ ಬಡ್ಜೆಟನ್ನು ಮೊದಲು ಕೆಳಮನೆಯಲ್ಲೇ ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲೇ ಮಂಡಿಸಬೇಕಿತ್ತು. ಓಕೆ, ಈ ಮೇಲ್ಮನೆ ಮತ್ತು ಕೆಳಮನೆ ನಡುವೆ ಏನಾದರೂ ಡಿಸಿಷನ್ ಮೇಕಿಂಗಲ್ಲಿ ಭಿನ್ನಾಭಿಪ್ರಾಯ ಬಂದರೆ ವೈಸ್ರಾಯ್ ಜಂಟಿ ಅಧಿವೇಶನನ ಕರೆಯಬಹುದಿತ್ತು. ಓಕೆ, ಆ ಜಂಟಿ ಅಧಿವೇಶನದಲ್ಲಿ ಎರಡೂ ಸಭೆಗಳ ಸದಸ್ಯರು ಸೇರಿ ಒಟ್ಟಾಗಿ ಮತ ಚಲಾಯಿಸ್ತಾ ಇದ್ರು. ಆದರೆ ಅಂತಿಮ ನಿರ್ಧಾರ ವೈಸ್ರಾಯೇ ತಗೊಳ್ತಾ ಇದ್ರು. ಓಕೆ, 1919ರ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಕಾಯ್ದೆಯು 1909ರ ಮಾರ್ಲೆ ಮಿಂಟೋ ಕಾಯ್ದೆ ಕೊಟ್ಟಿದ್ದಂತಹ ಕೋಮುವಾರು ಪ್ರಾತಿನಿಧ್ಯವನ್ನು ವಿಸ್ತರಿಸಿತು. ವೆರಿ ಇಂಪಾರ್ಟೆಂಟ್. ಮುಸ್ಲಿಮರಿಗೆ ಕೊಟ್ಟಿದ್ದ ಪ್ರಾತಿನಿಧ್ಯ ಈಗ ಸಿಖ್, ಕ್ರೈಸ್ತ ಹಾಗೂ ಆಂಗ್ಲೋ ಇಂಡಿಯನ್ರಿಗೂ ನೀಡಿ ಅವರಿಗೆ ಜಾತಿ ಆಧಾರಿತ ಚುನಾವಣಾ ಕ್ಷೇತ್ರಗಳನ್ನು ನೀಡಿತು. ಸ್ನೇಹಿತರೆ ನೋಡಿ, ಹಿಂದಿನ ವಿಡಿಯೋದಲ್ಲಿ 1909ರ ಮಾರ್ಲೆ ಮಿಂಟೋ ಕಾಯ್ದೆಯಲ್ಲಿ ಕೋಮುವಾದ ಪ್ರಾತಿನಿಧ್ಯ ಪದ್ಧತಿಯನ್ನು ಜಾರಿಗೆ ತಂದಿದ್ದನ್ನು ನೋಡಿದ್ವಿ, ಹೌದಲ್ವಾ? ಆಗ ಮುಸ್ಲಿಮರಿಗೆ ಮಾತ್ರ ಈ ಕೋಮುವಾದ ಪ್ರಾತಿನಿಧ್ಯ ನೀಡಿದರು. ಅಂದರೆ ಈ 1919ರ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಕಾಯ್ದೆ ಈ ಕೋಮುವಾದ ಪ್ರಾತಿನಿಧ್ಯನ ವಿಸ್ತರಣೆ ಮಾಡಿತು. ಕೇವಲ ಮುಸ್ಲಿಮರಿಗೆ ಇದ್ದದ್ದನ್ನು ಸಿಖ್ರಿಗೆ, ಕ್ರೈಸ್ತರಿಗೆ ಹಾಗೂ ಆಂಗ್ಲೋ ಇಂಡಿಯನ್ನರ ಸಮುದಾಯಕ್ಕೆ ಕೂಡ ಈ ಕೋಮುವಾದ ಪ್ರಾತಿನಿಧ್ಯನ ವಿಸ್ತರಣೆ ಮಾಡಿದ್ರು. ಇವರಿಗೆ ಅಂತಲೇ ಜಾತಿ ಆಧಾರಿತ ಚುನಾವಣಾ ಕ್ಷೇತ್ರಗಳನ್ನು ಸೃಷ್ಟಿ ಮಾಡಿದ್ರು. ಇದರಿಂದ ಭಾರತೀಯರಲ್ಲೂ ಕೂಡ ಜಾತಿ ಆಧಾರದಲ್ಲಿ ವಿಭಜನೆ ಹೆಚ್ಚಾಯಿತು ಅಂತಲೇ ಹೇಳ್ಬೋದು. ಓಕೆ, ಮುಂದೆ ನೋಡೋಣ. 1919ರ ಈ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಕಾಯ್ದೆ ವೈಸ್ರಾಯ್ಗೆ ಸರ್ವೋಚ್ಚ ಅಧಿಕಾರ ಕೊಟ್ಟಿತು. ನೋಡಿ, ಈ 1919ರ ಕಾಯ್ದೆ ನೋಡಿದ್ರೆ ಸುಧಾರಣೆಗಳ ಥರನೇ ಕಾಣುತ್ತೆ. ಆದರೆ ನಿಜವಾದ ಅಧಿಕಾರ ಯಾರ ಕೈಯಲ್ಲಿ ಇತ್ತು ಅಂದರೆ ವೈಸ್ರಾಯ್ ಅವರ ಕೈಯಲ್ಲೇ ಇತ್ತು. ಹಾಗಾದರೆ ಏನೇನು ಅಧಿಕಾರ ವೈಸ್ರಾಯ್ ಅವರ ಕೈಯಲ್ಲಿ ಇತ್ತು ಅಂತ ನೋಡೋದಾದರೆ, ಶಾಸಕಾಂಗಗಳನ್ನು ವಿಸರ್ಜಿಸುವ, ಸಭೆಗಳನ್ನು ಕರೆಯುವ, ಮುಂದೂಡುವ, ಶಾಸನ ಸಭೆಗಳು ಅಂಗೀಕರಿಸಿದ ಮಸೂದೆಗಳನ್ನು ತಿರಸ್ಕರಿಸುವ ಅಂದರೆ ವೀಟೋ ಅಧಿಕಾರ ಇದ್ದಿತು. ಅಂದರೆ ಸ್ನೇಹಿತರೆ ನೋಡಿ, ವೈಸ್ರಾಯ್ಗೆ ಕೇಂದ್ರ ಸರ್ಕಾರದ ಶಾಸನ ಸಭೆಗಳ ಮೇಲೆ ಸಂಪೂರ್ಣವಾದಂತಹ ಹಿಡಿತ ಇತ್ತು. ಶಾಸನ ಸಭೆಗಳನ್ನು ವಿಸರ್ಜಿಸಬಹುದಿತ್ತು. ಸಭೆಗಳನ್ನು ಕರೆಯೋದು, ಸಭೆಗಳನ್ನು ಮುಂದೂಡೋದು, ಹಾಗೆ ಶಾಸನ ಸಭೆಗಳು ಅಂಗೀಕರಿಸಿದಂತಹ ಮಸೂದೆಗಳನ್ನು ತಿರಸ್ಕಾರ ಮಾಡೋ ಅಧಿಕಾರ ವೈಸ್ರಾಯ್ಗೆ ಈ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಕಾಯ್ದೆ ಕೊಟ್ಟಿತ್ತು. ಅಂದರೆ ಶಾಸನ ಸಭೆ ಇದ್ರೂ ಕೂಡ ಕೊನೆ ಮಾತು ವೈಸ್ರಾಯ್ದೇ ನಡೀತಾ ಇತ್ತು. ಓಕೆ, ದೇಶದ ಒಳ್ಳೆಯ ಆಡಳಿತ ದೃಷ್ಟಿಯಿಂದ ವೈಸ್ರಾಯ್ಗೆ ಯಾವುದೇ ಮಸೂದೆಯನ್ನು ಜಾರಿಗೆ ತರಬಹುದಿತ್ತು. ಓಕೆ, ದೇಶದ ಒಳ್ಳೆಯ ಆಡಳಿತ ಅನ್ನೋ ಒಂದು ಕಾರಣ ಹೇಳಿ ವೈಸ್ರಾಯ್ ಶಾಸನ ಸಭೆಯನ್ನು ಕೇಳದೆ ಯಾವುದೇ ಮಸೂದೆಯನ್ನು ಜಾರಿಗೆ ತರಬಹುದಿತ್ತು. ಈ ರೀತಿ ಆದರೆ ಪ್ರಜಾಪ್ರಭುತ್ವಕ್ಕೆ ಅರ್ಥನೇ ಇರಲ್ಲ ಅಲ್ವಾ? ಹಾಗೆ ತುರ್ತು ಪರಿಸ್ಥಿತಿ ವೇಳೆ ವೈಸ್ರಾಯ್ಗೆ ವಿಶೇಷ ಅಧಿಕಾರಗಳಿದ್ದು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದಿತ್ತು. ಅಂದರೆ ತುರ್ತು ಪರಿಸ್ಥಿತಿ ಬಂದಾಗ ವೈಸ್ರಾಯ್ಗೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸೋ ಅಧಿಕಾರ ಇತ್ತು. ಅಂದರೆ ತಕ್ಷಣ ಕಾನೂನುಗಳನ್ನು ವೈಸ್ರಾಯ್ ತರಬಹುದಿತ್ತು. ಓಕೆ, ಸಾರ್ವಜನಿಕ ಸಾಲ, ವಿದೇಶಾಂಗ ವ್ಯವಹಾರ, ರಕ್ಷಣೆ, ಧಾರ್ಮಿಕ ವಿಚಾರಗಳು ಶಾಸಕಾಂಗಗಳ ವ್ಯಾಪ್ತಿಯಿಂದ ಹೊರಗುಳಿದಿದ್ದವು. ಇಲ್ಲವೇ ಅವುಗಳ ಮೇಲೆ ಮಂಡಿಸುವ ಮಸೂದೆಗೆ ವೈಸ್ರಾಯ್ ಅನುಮತಿ ಬೇಕಿದ್ದಿತು. ಅಂದರೆ ಕೆಲವೊಂದು ಮುಖ್ಯ ವಿಷಯಗಳನ್ನು ಈ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಕಾಯ್ದೆ ಶಾಸನ ಸಭೆಗಳ ಕೈಗೆ ಕೊಡಲೇ ಇಲ್ಲ. ಯಾವ್ಯಾವ ವಿಷಯ ಅಂದರೆ ಸಾರ್ವಜನಿಕ ಸಾಲ, ವಿದೇಶಾಂಗ ವ್ಯವಹಾರಗಳು, ರಕ್ಷಣೆ, ಧಾರ್ಮಿಕ ವಿಚಾರಣೆಗಳ ಮೇಲೆ ಮಸೂದೆ ಮಂಡಿಸಬೇಕಾದ್ರೆ ಅದಕ್ಕೆ ವೈಸ್ರಾಯ್ ಅವರ ಅನುಮತಿ ಕಡ್ಡಾಯವಾಗಿತ್ತು. ಓಕೆ, ಮುಂದೆ ನೋಡೋಣ. 1919ರ ಈ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಕಾಯ್ದೆಯು ಆಡಳಿತ ವಿಷಯಗಳನ್ನು 2 ಭಾಗಗಳಾಗಿ ವಿಂಗಡಿಸಿತು. ಇದು ಈ ಕಾಯ್ದೆಯ ದೊಡ್ಡ ಬದಲಾವಣೆ ಅಂತಲೇ ಹೇಳ್ಬೋದು. ಈ 1919ರ ಕಾಯ್ದೆ ಸರ್ಕಾರದ ಕೆಲಸಗಳನ್ನು 2 ಪಟ್ಟಿಗಳಾಗಿ ವಿಂಗಡಣೆ ಮಾಡ್ತು. ಯಾವುದು 2 ಪಟ್ಟಿ ಅಂತ ನೋಡೋದಾದರೆ, ಒಂದು ಕೇಂದ್ರ ಪಟ್ಟಿ, ಮತ್ತೊಂದು ರಾಜ್ಯ ಪಟ್ಟಿ. ಓಕೆ, ಕೇಂದ್ರ ಪಟ್ಟಿಯಲ್ಲಿ ಯಾವ್ಯಾವ ವಿಷಯಗಳು ಇತ್ತು ಅಂತ ನೋಡೋದಾದರೆ ವಿದೇಶಾಂಗ ನೀತಿ,
ಸೈನ್ಯ, ಕರೆನ್ಸಿ, ಸಾರ್ವಜನಿಕ ಸಾಲ, ಸುಂಕ, ನೌಕೆ, ಅಂಚೆ, ತಂತಿ, ರೈಲ್ವೆ, ಅಪರಾಧ ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿ ಇದ್ವು. ಅಂದರೆ ದೇಶದ ಸುರಕ್ಷತೆ ಮತ್ತು ಹಣಕಾಸು ಸಂಬಂಧಿತ ಎಲ್ಲ ವಿಷಯಗಳು ಕೇಂದ್ರದ ಕೈಯಲ್ಲೇ ಇತ್ತು. ಹಾಗಾದರೆ ರಾಜ್ಯ ಪಟ್ಟಿಯಲ್ಲಿ ಯಾವ್ಯಾವ ವಿಷಯಗಳು ಇತ್ತು ಅಂತ ನೋಡೋದಾದರೆ, ಸ್ಥಳೀಯ ಸರ್ಕಾರ, PWD, ಶಿಕ್ಷಣ, ಭೂ ಕಂದಾಯ, ನೀರಾವರಿ, ಪೊಲೀಸ್, ಆರೋಗ್ಯ, ಕೃಷಿ, ನ್ಯಾಯ ಪರಿಪಾಲನೆ ವಿಷಯಗಳು ರಾಜ್ಯ ಪಟ್ಟಿಯಲ್ಲಿ ಇದ್ವು. ಇವುಗಳನ್ನು ಪ್ರಾಂತ್ಯ ಸರ್ಕಾರಗಳು ನೋಡ್ಕೊಳ್ತಾ ಇತ್ತು. ಅಂದರೆ ಜನರ ದಿನನಿತ್ಯದ ಜೀವನಕ್ಕೆ ಸಂಬಂಧಿಸಿದಂತಹ ವಿಷಯಗಳು ರಾಜ್ಯ ಪಟ್ಟಿಯಲ್ಲಿ ಇದ್ವು. ಓಕೆ, ಇಷ್ಟು ಕೂಡ 1919ರ ಮಾಂಟೆಗೋ ಚೆಲ್ಸ್ಫರ್ಡ್ ಕಾಯ್ದೆಯಿಂದ ಕೇಂದ್ರ ಸರ್ಕಾರದಲ್ಲಿ ಆದಂತಹ ಬದಲಾವಣೆಗಳು. ಈಗ ಪ್ರಾಂತೀಯ ಸರ್ಕಾರಗಳಲ್ಲಿ ಏನೇನು ಬದಲಾವಣೆ ಆಯಿತು ಅಂತ ನೋಡೋಣ ಬನ್ನಿ. ಪ್ರಾಂತ್ಯ ಸರ್ಕಾರಗಳಿಗೆ ಸಂಬಂಧಿಸಿದಂತಹ ಅಂಶಗಳು ಏನೇನು ಅಂತ ನೋಡ್ತಾ ಹೋಗೋಣ. 1919ರ ಈ ಮಾಂಟೆಗೋ ಚೆಲ್ಸ್ಫರ್ಡ್ ಕಾಯ್ದೆಯು ಪ್ರಾಂತ್ಯಗಳಲ್ಲಿ ಡಯಾರ್ಕಿ ಅಥವಾ ದ್ವಿಪ್ರಭುತ್ವ ಸರ್ಕಾರವನ್ನು ಸ್ಥಾಪಿಸಿತು. ಡಯಾರ್ಕಿ ಅಂದರೆ 2 ಅಧಿಕಾರಗಳು, ಡಬಲ್ ಗೌರ್ನಮೆಂಟ್ ಅಂತ. ಅಂದರೆ ಪ್ರಾಂತ್ಯ ಸರ್ಕಾರದಲ್ಲಿ 2 ತರಹದ ಆಡಳಿತನ ಈ 1919ರ ಕಾಯ್ದೆ ಜಾರಿಗೆ ತಂತು. ಅದರಂತೆ ಪ್ರಾಂತ್ಯಗಳ ಆಡಳಿತ ವಿಷಯವನ್ನು ಮೀಸಲು ವಿಷಯಗಳು ಅಂದರೆ ರಿಸರ್ವ್ಡ್ ಸಬ್ಜೆಕ್ಟ್ಸ್ ಮತ್ತು ವರ್ಗಾಯಿಸಿದ ವಿಷಯಗಳು ಅಂದರೆ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ ಎಂಬ ಭಾಗಗಳಾಗಿ ವಿಂಗಡಿಸಿತು. ಅಂದರೆ ನಾನು ಹಿಂದಿನ ಪಾಯಿಂಟಲ್ಲೇ ಹೇಳಿದಾಗೆ ಪ್ರಾಂತ್ಯಗಳ ಆಡಳಿತ ವಿಷಯಗಳನ್ನು 2 ಭಾಗಗಳಾಗಿ ವಿಭಜನೆ ಮಾಡಿದರು. ಒಂದು ಮೀಸಲು ವಿಷಯಗಳು, ಮತ್ತೊಂದು ವರ್ಗಾಯಿಸಿದ ವಿಷಯಗಳು. ಓಕೆ, ವರ್ಗಾಯಿಸಿದ ವಿಷಯಗಳ ಆಡಳಿತವನ್ನು ಗವರ್ನರ್ಗಳಿಂದ ನೇಮಕವಾದಂತಹ ಮಂತ್ರಿಗಳು ನೋಡಿಕೊಳ್ಳುತ್ತಿದ್ದರು. ಹಾಗೆ ಮಂತ್ರಿಗಳು ಪ್ರಾಂತ್ಯ ಶಾಸಕಾಂಗಗಳಿಗೆ ಜವಾಬ್ದಾರಿಯಾಗಿದ್ದರು. ಅಂದರೆ ವರ್ಗಾಯಿಸಿದ ವಿಷಯ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ ಅಂತ ಏನಿತ್ತು ಅದರ ಆಡಳಿತವನ್ನು ಮಂತ್ರಿಗಳು ನೋಡ್ಕೊಳ್ತಾ ಇದ್ರು. ಆ ಮಂತ್ರಿಗಳನ್ನು ಗವರ್ನರ್ ನೇಮಕ ಮಾಡ್ತಾ ಇದ್ದ. ಆ ಮಂತ್ರಿಗಳು ಆಯಾ ಪ್ರಾಂತ್ಯದ ಶಾಸನ ಸಭೆಗೆ ಜವಾಬ್ದಾರರಾಗಿದ್ದರು. ಅಂದರೆ ಇಲ್ಲಿ ಸ್ವಲ್ಪ ಪ್ರಜಾಪ್ರಭುತ್ವ ಇತ್ತು ಅಂತ ಹೇಳ್ಬೋದು. ಹಾಗೆಯೇ ಮೀಸಲು ವಿಷಯಗಳ ಆಡಳಿತವನ್ನು ಪ್ರಾಂತ್ಯ ಗವರ್ನರ್ಗಳು ತನ್ನ ಸಲಹಾ ಸಮಿತಿ ಸದಸ್ಯರ ಸಹಾಯದಿಂದ ಕಾರ್ಯನಿರ್ವಹಿಸ್ತಿದ್ರು. ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಇವರು ಪ್ರಾಂತ್ಯ ಶಾಸಕಾಂಗಗಳಿಗೆ ಜವಾಬ್ದಾರರಾಗಿರಲಿಲ್ಲ. ಅಂದರೆ ಮೀಸಲು ವಿಷಯಗಳು ರಿಸರ್ವ್ಡ್ ಸಬ್ಜೆಕ್ಟ್ಸ್ ಅಂತ ಏನಿತ್ತು ಅದರ ಆಡಳಿತವು ನೇರವಾಗಿ ಆ ಪ್ರಾಂತ್ಯದ ಗವರ್ನರ್ ಕೈಯಲ್ಲೇ ಇತ್ತು. ಗವರ್ನರ್ ತನ್ನ ಸಲಹಾ ಸಮಿತಿ ಸದಸ್ಯರ ಸಹಾಯದಿಂದ ಈ ವಿಷಯಗಳನ್ನು ನಿರ್ವಹಣೆ ಮಾಡ್ತಾ ಇದ್ದ. ಆದರೆ ಇಂಪಾರ್ಟೆಂಟ್ ಏನಂದರೆ ಗವರ್ನರ್ ಮತ್ತು ಅವನ ಸಲಹಾ ಸಮಿತಿಯು ಶಾಸನ ಸಭೆಗೆ ಜವಾಬ್ದಾರರಾಗಿರಲಿಲ್ಲ. ಅಂದರೆ ಇವರು ಯಾವುದೇ ನಿರ್ಧಾರಗಳನ್ನು ಕೈಗೊಂಡ್ರೂ ಕೂಡ ಶಾಸನ ಸಭೆಗೆ ಸಮಜಾಯಿಷಿಕೊಡೋ ಅವಶ್ಯಕತೆ ಇರಲಿಲ್ಲ ಅಂತ. ಓಕೆ, ಶಾಸನ ಸಭೆಯ ಕೆಲವು ಸದಸ್ಯರನ್ನು ಮಂತ್ರಿಗಳಾಗಿ ನೇಮಿಸುವ ಅಧಿಕಾರ ಗವರ್ನರ್ಗೆ ಇತ್ತು. ಗವರ್ನರ್ ವೈಸ್ರಾಯ್ಗೆ ಜವಾಬ್ದಾರನಾಗಿದ್ದನು. ಅಂದರೆ ಶಾಸನ ಸಭೆಯ ಕೆಲವು ಸದಸ್ಯರನ್ನು ಮಂತ್ರಿಗಳಾಗಿ ನೇಮಿಸುವ ಅಧಿಕಾರ ಗವರ್ನರ್ಗೆ ಇತ್ತು. ಹಾಗೆಯೇ ಗವರ್ನರ್ ಕೈಗೊಂಡಂತಹ ನಿರ್ಧಾರಗಳಿಗೆ ಗವರ್ನರ್ ವೈಸ್ರಾಯ್ಗೆ ಜವಾಬ್ದಾರನಾಗಿದ್ದ. ಆದರೆ ಈತ ಶಾಸನ ಸಭೆಗೆ ಜವಾಬ್ದಾರನಾಗಿರಲಿಲ್ಲ. ಓಕೆ, ಹಾಗಾದರೆ ನಾವು ಪ್ರಾಂತೀಯ ಆಡಳಿತದಲ್ಲಿ ದ್ವಿಪ್ರಭುತ್ವ ಸರ್ಕಾರ ಜಾರಿಗೆ ಬಂತು ಅನ್ನೋದನ್ನು ನೋಡಿದ್ವಿ. ಒಂದು ವರ್ಗಾಯಿಸಿದ ವಿಷಯಗಳು, ಮತ್ತೊಂದು ಮೀಸಲು ವಿಷಯಗಳು. ಹಾಗಾದರೆ ವರ್ಗಾಯಿಸಿದ ವಿಷಯಗಳು ಯಾವ್ಯಾವು ಅಂತ ನೋಡೋದಾದರೆ ಕೃಷಿ, ಸ್ಥಳೀಯ ಸರ್ಕಾರ, ಆರೋಗ್ಯ, ಸಾರ್ವಜನಿಕ ಕಾಮಗಾರಿಗಳು, ಶಿಕ್ಷಣ, ಮೀನುಗಾರಿಕೆ, ಸಹಕಾರಿ ಸಂಘಗಳು ಇವೆಲ್ಲ ವರ್ಗಾಯಿಸಿದ ವಿಷಯಗಳಾಗಿದ್ವು. ಮೀಸಲು ವಿಷಯಗಳಾಗಿ ನ್ಯಾಯ, ಪೊಲೀಸ್, ಹಣಕಾಸು, ನೀರಾವರಿ, ಭೂ ಕಂದಾಯ, ಕೈದಿಗಳು, ಮುದ್ರಣ, ಅರಣ್ಯಗಳು, ಕಾರ್ಮಿಕ ವಿವಾದಗಳು ಮೀಸಲು ವಿಷಯಗಳಾಗಿದ್ವು. ಇದನ್ನೇ ಪ್ರಾಂತೀಯ ಆಡಳಿತದಲ್ಲಿ ದ್ವಿಪ್ರಭುತ್ವ ಸರ್ಕಾರ ಅನ್ನೋದು. ಇದು 1919ರ ಮಾಂಟೆಗೋ ಚೆಲ್ಸ್ಫರ್ಡ್ ಕಾಯ್ದೆಯ ಮುಖಾಂತರ ಜಾರಿಗೆ ಬಂತು. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊತೀನಿ. ಮುಂದೆ ನೋಡೋಣ. ಪ್ರಾಂತ್ಯಗಳಲ್ಲಿ ಒಮ್ಮನೆ ಶಾಸನಾಂಗವನ್ನು ಜಾರಿಗೆ ತಂದಿತು. ವೆರಿ ಇಂಪಾರ್ಟೆಂಟ್. ಒಮ್ಮನೆ ಶಾಸನಾಂಗದ ಸಂಖ್ಯಾ ಬಲವನ್ನು ಗರಿಷ್ಠ 140ಕ್ಕೆ ನಿಗದಿಪಡಿಸಿತು. ಅಂದರೆ ಸ್ನೇಹಿತರೆ ನೋಡಿ, ಕೇಂದ್ರ ಸರ್ಕಾರದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಈ 1919ರ ಕಾಯ್ದೆ ಜಾರಿಗೆ ತಂದಿದ್ದನ್ನು ನೋಡಿದ್ವಿ. ಅದೇ ರೀತಿ ಪ್ರಾಂತ್ಯಗಳಲ್ಲಿ ಒಂದೇ ಶಾಸನಾಂಗವು ಜಾರಿಗೆ ಬಂತು. ಅಂದರೆ ಯೂನಿಕ್ಯಾಮ್ರಲ್ ಲೆಜಿಸ್ಲೇಚರ್.
ಇದನ್ನ ಈ ಕಾಯ್ದೆ ಜಾರಿಗೆ ತಂತು. ಎಲ್ಲಿ ಅಂದರೆ ಪ್ರಾಂತೀಯ ಮಟ್ಟದಲ್ಲಿ. ಓಕೆ, ಈ ಒಮ್ಮನೆ ಶಾಸನಾಂಗದ ಗರಿಷ್ಠ ಸದಸ್ಯರ ಸಂಖ್ಯೆಯನ್ನು 140ಕ್ಕೆ ನಿಗದಿಪಡಿಸ್ತು. ಓಕೆ, ಇವರಲ್ಲಿ 70% ಮಂದಿ ಚುನಾಯಿತ ಪ್ರತಿನಿಧಿಗಳು. ಉಳಿದವರು ಗವರ್ನರ್ಗಳಿಂದ, ವಿವಿಧ ಸಂಘ ಸಂಸ್ಥೆಗಳಿಂದ ಅಂದರೆ ವಿಶ್ವವಿದ್ಯಾನಿಲಯಗಳಿಂದ, ಕಾರ್ಮಿಕ ಸಂಘಗಳಿಂದ ನಾಮಕರಣಗೊಂಡವರು. ಅಂದರೆ ಒಟ್ಟು 140 ಸದಸ್ಯರಲ್ಲಿ 70% ಸದಸ್ಯರು ಚುನಾವಣೆ ಮುಖಾಂತರ ಸದಸ್ಯರಾದರೆ ಉಳಿದವರು ಗವರ್ನರ್ಗಳಿಂದ, ಸಂಘ ಸಂಸ್ಥೆಗಳಿಂದ ನಾಮಕರಣಗೊಳ್ತಾ ಇದ್ರು. ಓಕೆ, ಈ ಒಂದು ಪ್ರಾಂತೀಯ ಶಾಸನ ಸಭೆಯ ಕಾಲಾವಧಿ 3 ವರ್ಷ ಆಗಿತ್ತು. ಕೇಂದ್ರದಲ್ಲಿ ಇದ್ದಂತೆ ಪ್ರಾಂತ್ಯಗಳಲ್ಲೂ ಕೂಡ ಮುಸ್ಲಿಂ, ಕ್ರೈಸ್ತ, ಸಿಖ್ ಮತ್ತು ಐರೋಪ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಹಂಚಲಾಯಿತು. ಓಕೆ, ಇನ್ನೊಂದು ಬಹುಮುಖ್ಯ ಅಂಶ ಏನಂದರೆ ಈ 1919 ಮಾಂಟೆಗೋ ಚೆಲ್ಸ್ಫರ್ಡ್ ಕಾಯ್ದೆ ವೆರಿ ಇಂಪಾರ್ಟೆಂಟ್. ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಲಾಯಿತು. ಓಕೆ, ಆದರೆ ಇದು ಕೂಡ ಆಸ್ತಿಯ ಅರ್ಹತೆ ಇದ್ದವರಿಗೆ ಮಾತ್ರ ಇರ್ತಿತ್ತು. ಓಕೆ, ಮುಂದೆ ನೋಡೋಣ. ಪ್ರಾಂತ್ಯ ಶಾಸನ ಸಭೆ ಸದಸ್ಯರಿಗೆ ಪ್ರಶ್ನೆ ಕೇಳುವ, ಉಪಪ್ರಶ್ನೆ ಕೇಳುವ, ಆಯವ್ಯಯವನ್ನು ಚರ್ಚಿಸುವ ಅಧಿಕಾರ ನೀಡಲಾಯಿತು. ಅಂದರೆ ಸರ್ಕಾರದ ಕೆಲಸಗಳ ಬಗ್ಗೆ ಪ್ರಶ್ನೆ ಕೇಳುವ ಅವಕಾಶ ಪ್ರಾಂತ್ಯ ಶಾಸನ ಸಭೆ ಸದಸ್ಯರಿಗೆ ಸಿಕ್ತು. ಓಕೆ, ಶಾಸಕಾಂಗ ತನ್ನದೇ ಆದ ಅಧ್ಯಕ್ಷನನ್ನು ಚುನಾಯಿಸುತ್ತಿತ್ತು. ಶಾಸಕಾಂಗ ಯಾವುದೇ ಕಾಯ್ದೆ ಮಾಡುವ ಮುನ್ನ ಗವರ್ನರ್ನ ಅನುಮತಿ ಪಡೆಯಬೇಕಿತ್ತು. ಅಂದರೆ ಪ್ರಾಂತೀಯ ಶಾಸನ ಸಭೆ ತನ್ನ ಅಧ್ಯಕ್ಷನನ್ನು ಚುನಾವಣೆ ಮುಖಾಂತರ ಆಯ್ಕೆ ಮಾಡ್ತಾ ಇದ್ರು. ಹಾಗೆ ಯಾವುದೇ ಕಾಯ್ದೆನ ಮಾಡೋ ಮೊದಲು ಗವರ್ನರ್ ಅವರ ಅನುಮತಿ ಕಡ್ಡಾಯವಾಗಿತ್ತು. ಇದರ ಅರ್ಥ ಏನಂದರೆ ಪ್ರಾಂತೀಯ ಶಾಸನಾಂಗ ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಅಂತ. ಹೌದಲ್ವಾ? ಕೇಂದ್ರದ ವೈಸ್ರಾಯ್ಗೆ ಇದ್ದಂತೆ ಪ್ರಾಂತ್ಯಗಳಲ್ಲಿ ಗವರ್ನರ್ಗಳಿಗೆ, ಶಾಸಕಾಂಗಗಳಿಗೆ ಅಪರಿಮಿತ ಅಧಿಕಾರ ಇದ್ದಿತು. ಅಂದರೆ ಕೇಂದ್ರದಲ್ಲಿ ವೈಸ್ರಾಯ್ ಯಾವ ರೀತಿ ಸರ್ವೋಚ್ಚ ಅಧಿಕಾರ ಇತ್ತೋ ಅದೇ ರೀತಿ ಪ್ರಾಂತ್ಯಗಳಲ್ಲಿ ಗವರ್ನರ್ಗಳಿಗೂ ಅಪರಿಮಿತ ಅಧಿಕಾರ ಇತ್ತು. ಓಕೆ, ಶಾಸನ ಸಭೆ ಇದ್ದರೂ ಕೂಡ ಅಂತಿಮ ನಿಯಂತ್ರಣ ಗವರ್ನರ್ ಅವರ ಕೈಯಲ್ಲೇ ಇತ್ತು. ಓಕೆ, ಯಾವ್ಯಾವ ಅಧಿಕಾರಗಳು ಗವರ್ನರ್ಗೆ ಇತ್ತು ಅಂದರೆ ಶಾಸಕಾಂಗಗಳನ್ನು ಕರೆಯುವ, ವಿಸರ್ಜಿಸುವ, ವಿಸ್ತರಿಸುವ, ಸಭೆಗಳನ್ನು ಮುಂದೂಡುವ, ಶಾಸನ ಸಭೆಯ ಶಾಸನಗಳನ್ನು ತಡೆ ಹಿಡಿಯುವ ಅಧಿಕಾರ ಗವರ್ನರ್ಗೆ ಇತ್ತು. ಅಂದರೆ ಗವರ್ನರ್ಗೆ ಬೇಕಾದಾಗ ಶಾಸನಾಂಗ ಸಭೆ ನಡೆಸ್ಬೋದಿತ್ತು, ಬೇಡ ಅಂದರೆ ನಿಲ್ಲಿಸ್ಬೋದಿತ್ತು. ಅಂದರೆ ಟೋಟಲಿ ಪ್ರಾಂತೀಯ ಶಾಸನಾಂಗ ಗವರ್ನರ್ ಅವರ ಕೈಯಲ್ಲೇ ಇತ್ತು. ಓಕೆ, ಮುಂದೆ ನೋಡೋಣ. ತುರ್ತು ಪರಿಸ್ಥಿತಿಯಲ್ಲಿ ಗವರ್ನರ್ ತನ್ನದೇ ಆದ ಶಾಸನಗಳನ್ನು ತರಬಹುದಿತ್ತು. ಅವನ್ನು ಗವರ್ನರ್ ಶಾಸನಗಳೆಂದು ಕರೆಯಲಾಗುತ್ತಿತ್ತು. ಅಂದರೆ ನೋಡಿ, ತುರ್ತು ಪರಿಸ್ಥಿತಿ ಬಂದಾಗ ಗವರ್ನರ್ ತನ್ನದೇ ಆದಂತಹ ಕಾನೂನುಗಳನ್ನು ಜಾರಿಗೆ ತರಬಹುದಿತ್ತು. ಇವನ್ನ ಗವರ್ನರ್ ಶಾಸನಗಳು ಅಂತ ಕರೀತಿದ್ರು. ಅಂದರೆ ಶಾಸನ ಸಭೆ ಇಲ್ಲದೆ ಗವರ್ನರ್ ಕಾನೂನನ್ನು ಜಾರಿ ಮಾಡ್ಬೋದಿತ್ತು. ಓಕೆ, ಗವರ್ನರ್ ಜನರ ಹಿತಕ್ಕೆ ತನ್ನದೇ ಆದ ಕಾಯ್ದೆಯನ್ನು ಜಾರಿ ಮಾಡ್ಬೋದಿತ್ತು. ಹಾಗೆಯೇ ಶಾಸನ ಸಭೆಗಳನ್ನು ನಿಷೇಧ ಮಾಡೋ ಅಧಿಕಾರನೂ ಸಹ ಈ ಗವರ್ನರ್ ಪಡ್ಕೊಂಡಿದ್ದ. ಅಂದರೆ ಜನರ ಹಿತ ಅಂತ ಕಾರಣ ಹೇಳಿ ಗವರ್ನರ್ ತನ್ನದೇ ಆದ ಕಾನೂನನ್ನು ಜಾರಿ ಮಾಡ್ಬೋದಿತ್ತು. ಅಷ್ಟೇ ಅಲ್ಲದೆ ಶಾಸನ ಸಭೆಗಳನ್ನು ನಿಷೇಧಿಸುವ ಅಧಿಕಾರ ಕೂಡ ಇತ್ತು. ಇದರಿಂದ ಶಾಸನ ಸಭೆ ದುರ್ಬಲ ಆಯಿತು ಅಂತಲೇ ಹೇಳ್ಬೋದು. ಓಕೆ, 1919 ಈ ಕಾಯ್ದೆಯು ಆಡಳಿತಕ್ಕೆ ದಕ್ಷವಾದ ನೌಕರರನ್ನು ಆರಿಸಲು ಕೇಂದ್ರ ಲೋಕಸೇವಾ ಆಯೋಗವನ್ನು ರಚಿಸುವಂತೆ ಶಿಫಾರಸು ಮಾಡಿತು. ಆದ್ದರಿಂದ ಕೇಂದ್ರ ಲೋಕಸೇವಾ ಆಯೋಗವನ್ನು 1926ರಲ್ಲಿ ಸ್ಥಾಪಿಸಲಾಯಿತು. ವೆರಿ ಇಂಪಾರ್ಟೆಂಟ್ ಇದು. ಈ ಮಾಂಟೆಗೋ ಚೆಲ್ಸ್ಫರ್ಡ್ ಕಾಯ್ದೆ ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡೋಕ್ಕೆ ಶಿಫಾರಸು ಮಾಡಿತು. ಯಾಕಂದರೆ ಆಡಳಿತಕ್ಕೆ ದಕ್ಷವಾದಂತಹ ನೌಕರರನ್ನು ನೇಮಕ ಮಾಡ್ಕೊಳ್ಳೋಕ್ಕೆ. ಇದರ ಅನುಸಾರ 1926ರಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಸ್ಥಾಪನೆ ಆಯಿತು. ಓಕೆ, ಈ ಕಾಯ್ದೆ ಜಾರಿಯಾದ 10 ವರ್ಷಗಳ ನಂತರ ಸುಧಾರಣೆಗಳು ಹೇಗೆ ಕಾರ್ಯನಿರ್ವಹಿಸ್ತಾ ಇವೆ ಎಂಬುದನ್ನು ಕುರಿತು ಸರ್ಕಾರಕ್ಕೆ ವರದಿ ಮಾಡಲು ಒಂದು ಸಲಹಾ ಆಯೋಗವನ್ನು, ಅಡ್ವೈಸರಿ ಕಮಿಷನನ್ನು ನೇಮಿಸುವುದು ಅಂತ ತಿಳಿಸ್ತು. ಅಂದರೆ ಈ 1919 ಮಾಂಟೆಗೋ ಚೆಲ್ಸ್ಫರ್ಡ್ ಕಾಯ್ದೆ ಜಾರಿಯಾಗಿ 10 ವರ್ಷಗಳಾದಮೇಲೆ ಈ ಸುಧಾರಣೆಗಳು ಹೇಗೆ ಕೆಲಸ ಮಾಡ್ತಿವೆ ಅನ್ನೋದನ್ನು ಪರಿಶೀಲಿಸೋಕೆ ಅಂತಲೇ ಒಂದು ಸಲಹಾ ಆಯೋಗ, ಅಡ್ವೈಸರಿ ಕಮಿಷನನ್ನು ನೇಮಿಸಬೇಕು ಅಂತ ಈ ಕಾಯ್ದೆ ಹೇಳ್ತು. ವೆರಿ ಇಂಪಾರ್ಟೆಂಟ್. ಅದಕ್ಕೆ ತಕ್ಕಂತೆ 2 ವರ್ಷಗಳ ಮುಂಚೆಯೇ ಅಂದರೆ 1927ರಲ್ಲಿ 1919
ಮಾಂಟೆಗೋ ಚೆಲ್ಸ್ಫರ್ಡ್ ಕಾಯ್ದೆಯನ್ನು ಪರಿಶೀಲಿಸಲು ಸೈಮನ್ ಆಯೋಗ, ವೆರಿ ಇಂಪಾರ್ಟೆಂಟ್, ಸೈಮನ್ ಆಯೋಗ ಭಾರತಕ್ಕೆ ಬಂದಿತು. ಆದರೆ ಈ ಆಯೋಗದಲ್ಲಿ ಒಬ್ಬರೂ ಭಾರತೀಯರು ಇರಲಿಲ್ಲ. ಅದಕ್ಕೆ ಸೈಮನ್ ಗೋ ಬ್ಯಾಕ್ ಅನ್ನೋ ಒಂದು ಘೋಷಣೆ ದೇಶಾದ್ಯಂತ ಕೇಳಿಬಂತು. ಇದನ್ನೆಲ್ಲ ಹಿಸ್ಟ್ರಿ ಕ್ಲಾಸಸ್ಸಲ್ಲಿ ನೋಡೋಣ. ಓಕೆ, ಇಷ್ಟು ಕೂಡ 1919 ಮಾಂಟೆಗೋ ಚೆಲ್ಸ್ಫರ್ಡ್ ಸುಧಾರಣೆಯ ಮುಖ್ಯ ಅಂಶಗಳಾಗಿದ್ವು. ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಈ ಕಾಯ್ದೆಯ ನ್ಯೂನತೆಗಳು ಏನೇನು ಅಂತ ನೋಡ್ತಾ ಹೋಗೋಣ ಬನ್ನಿ. 1919 ಭಾರತ ಸರ್ಕಾರ ಕಾಯ್ದೆಯ ನ್ಯೂನತೆಗಳು. ಮೊದಲನೆಯ ನ್ಯೂನತೆ ಸೀಮಿತ ಮತದಾರರು. ನೋಡಿ, ಈ 1919 ಕಾಯ್ದೆಯಲ್ಲಿ ಎಲ್ರಿಗೂ ಮತದಾನದ ಹಕ್ಕು ಕೊಡಲಿಲ್ಲ, ಹೌದಲ್ವಾ? ಆಸ್ತಿ ಇದ್ದೋರಿಗೆ, ಅತಿ ಹೆಚ್ಚು ಆದಾಯ ಇದ್ದೋರಿಗೆ, ತೆರಿಗೆ ಕಟ್ತಾ ಇದ್ದೋರಿಗೆ ಮತದಾನದ ಹಕ್ಕನ್ನು ಕೊಟ್ಟರು. ಆದ್ದರಿಂದ ದೇಶದ ಬಹುಪಾಲು ಜನರಿಗೆ ಮತ ಹಾಕೋ ಹಕ್ಕೇ ಸಿಗಲಿಲ್ಲ. ಓಕೆ, ಈ ಕಾಯ್ದೆಯ ಎರಡನೇ ನ್ಯೂನತೆ ಏನಂದರೆ ದೋಷಪೂರಿತ ಚುನಾವಣಾ ವ್ಯವಸ್ಥೆ. ಅಂದರೆ ಜಾರಿಗೆ ತಂದಂತಹ ಚುನಾವಣಾ ವ್ಯವಸ್ಥೆ ನ್ಯಾಯಸಮ್ಮತವಾಗಿರಲಿಲ್ಲ. ಪ್ರತ್ಯೇಕ ಮತಕ್ಷೇತ್ರಗಳನ್ನು ಕೊಟ್ಟಿದ್ರು, ಆಸ್ತಿ ಅರ್ಹತೆ ಇದ್ದೋರಿಗೆ ಮಾತ್ರ ಮತದಾನದ ಹಕ್ಕನ್ನು ಕೊಡ್ತಾ ಇದ್ರು. ಇವೆಲ್ಲ ಸೇರಿ ಚುನಾವಣಾ ವ್ಯವಸ್ಥೆ ದೋಷಪೂರಿತದಿಂದ ಕೂಡಿತ್ತು ಅಂತಲೇ ಹೇಳ್ಬೋದು. ಓಕೆ, ಮೂರನೇ ನ್ಯೂನತೆ ಪ್ರಮುಖ ಕ್ಷೇತ್ರಗಳಲ್ಲಿ ಬ್ರಿಟಿಷ್ ಪ್ರಾಬಲ್ಯ. ಅಂದರೆ ಪೊಲೀಸ್, ನ್ಯಾಯ, ಹಣಕಾಸು, ವಿದೇಶಾಂಗ, ರಕ್ಷಣೆ, ಈ ರೀತಿ ಎಲ್ಲ ಮುಖ್ಯ ಕ್ಷೇತ್ರಗಳಲ್ಲೂ ಬ್ರಿಟಿಷರ ಪ್ರಾಬಲ್ಯವೇ ಜಾಸ್ತಿ ಇತ್ತು. ಭಾರತೀಯ ಮಂತ್ರಿಗಳಿಗೆ ಇವುಗಳ ಮೇಲೆ ಅಧಿಕಾರ ಇರಲಿಲ್ಲ. ಓಕೆ, ನಾಲ್ಕನೇ ನ್ಯೂನತೆ ಸೀಮಿತ ಶಾಸಕಾಂಗ ಅಧಿಕಾರ. ಅಂದರೆ ಶಾಸನಸಭೆ ಸದಸ್ಯರಿಗೆ ಯಾವುದೇ ಅಧಿಕಾರಗಳು ಇರಲಿಲ್ಲ. ವೈಸ್ರಾಯ್ ಮತ್ತು ಗವರ್ನರ್ಗಳಿಗೆ ವೀಟೋ ಅಧಿಕಾರ ಇತ್ತು. ಶಾಸಕಾಂಗಗಳನ್ನ ವಿಸರ್ಜನೆ ಮಾಡ್ಬೋದಿತ್ತು. ಹಾಗೆ ತುರ್ತು ಪರಿಸ್ಥಿತಿಯಲ್ಲಿ ಸುಗ್ರೀವಾಜ್ಞೆಗಳನ್ನ ಹೊರಡಿಸ್ಬೋದಿತ್ತು. ಇದರಿಂದ ಸೀಮಿತ ಶಾಸಕಾಂಗ ಅಧಿಕಾರನ ಈ 1919 ಈ ಕಾಯ್ದೆ ನೀಡಿತು. ಓಕೆ, ಇಷ್ಟು ಕೂಡ 1919 ಮಾಂಟೆಗೋ ಚೆಲ್ಸ್ಫರ್ಡ್ ಕಾಯ್ದೆಯ ನ್ಯೂನತೆಗಳು. ಸ್ನೇಹಿತರೆ, ತುಂಬ ಡೀಟೇಲಾಗಿ ಪ್ರತಿಯೊಂದು ಅಂಶವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ 1935 ಭಾರತ ಸರ್ಕಾರ ಕಾಯ್ದೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ, ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.